ಮೂರು ರಾಜ್ಯಗಳಲ್ಲೂ ಕೂಡ ಇವತ್ತು ವಿಧಾನಸಭೆ ಚುನಾವಣೆ ಮತದಾನ ನಡೆಯುತ್ತೆ. ಕೇರಳ ಇರಬಹುದು, ಅಸ್ಸಾಂ ಇರಬಹುದು, ಪುದುಚೇರಿಯಲ್ಲೂ ಕೂಡ ಮತದಾನ ಆರಂಭ ಆಗೋಗಿದೆ. ವಿಶೇಷವಾಗಿ ಕೇರಳನ 140 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಆರಂಭ ಆಗ್ತಿದೆ. ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ಆರಂಭ ಆಗೋಗಿದೆ. ಅಸ್ಸಾಂ ವಿಧಾನಸಭೆಗೆ ಇಂದು ಮಹತ್ವದ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಅಸ್ಸಾಂ ವಿಧಾನಸಭೆ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಬೇಕು ಎಲ್ಲವೂ ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಅಸ್ಸಾಂನಲ್ಲಿ ಶತಾಯಗತಾಯ ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ನಾಯಕರಂತೂ ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ ಅಸ್ಸಾಂ ವಿಧಾನಸಭೆ ಚುನಾವಣೆಗೋಸ್ಕರ. ಹಾಗಾಗಿ ಇದು ಮಹತ್ವದ ಅಗ್ನಿ ಪರೀಕ್ಷೆ ಹೌದು. 126 ಕ್ಷೇತ್ರಗಳ ಗದ್ದುಗೆಗೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ ಇದು. ಅಸ್ಸಾಂ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಪುದುಚೇರಿ ವಿಧಾನಸಭೆಯ ಎಲ್ಲ 30 ಕ್ಷೇತ್ರಗಳಲ್ಲೂ ಕೂಡ ಮತದಾನ ನಡೆಯುತ್ತೆ. ಹೇಗೆ ಒಂದು ಕಡೆ ನಮ್ಮ ಬೈ ಎಲೆಕ್ಷನ್ ಅಂತಂದ್ರೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತೇ 3 ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಮತದಾನ ನಡೀತಾ ಇದೆ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತದಾನ ಆರಂಭ ಆಗಿದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಕೇರಳನ 140 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಆರಂಭ ಆಗೋಗಿದೆ ಇವತ್ತು ಬೆಳಗ್ಗೆಯಿಂದ. ಅಸ್ಸಾಂ ವಿಧಾನಸಭೆಗೆ ಇವತ್ತು ಮಹತ್ವದ ಅಗ್ನಿ ಪರೀಕ್ಷೆ. ವಿಶೇಷವಾಗಿ ಅಸ್ಸಾಂ ಅಂತಂದ್ರೆ ಇಲ್ಲಿ ಈಗ ನಮಗೆ ದಾವಣಗೆರೆ ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನೋಡೋದಾದ್ರೆ ಅಸ್ಸಾಂ ಅದೇ ರೀತಿಯಾದಂತಹ ಒಂದು ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು. ಮತ್ತೊಂದು ಕಡೆ 126 ಕ್ಷೇತ್ರಗಳ ಗದ್ದುಗೆಗೆ ಹೈ ವೋಲ್ಟೇಜ್ ಕದನ, ಹೈ ವೋಲ್ಟೇಜ್ ನೇರ ಫೈಟ್ ನಡೀತಾ ಇದೆ ಇಲ್ಲಿ. ಅಸ್ಸಾಂ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಿಜವಾಗ್ಲೂ ಕೂಡ ಅಗ್ನಿ ಪರೀಕ್ಷೆ ಹೌದು. ಇನ್ನು ಪುದುಚೇರಿ ವಿಧಾನಸಭೆಯ ಎಲ್ಲಾ 30 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ವಿಶೇಷವಾಗಿ ಇಲ್ಲಿ ಕೇರಳ ಇರಬಹುದು, ಅದಾದ ನಂತರ ಅಸ್ಸಾಂ ಇರಬಹುದು. ಎರಡು ಭಾಗಗಳಲ್ಲಿ ಅಂತಂದ್ರೆ ಅಸ್ಸಾಂನಲ್ಲಂತೂ ಕೂಡ ಕಾಂಗ್ರೆಸ್ ಸರ್ಕಾರ ಶತಾಯಗತಾಯ ಬರಲೇಬೇಕು ಅಂತ ಹೇಳಿ ಇಲ್ಲಿ ನಮ್ಮ ರಾಜ್ಯದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣೆಯ ಒಂದಷ್ಟು ಜವಾಬ್ದಾರಿಯನ್ನ ಕೊಟ್ಟಿದ್ರು. ಅದೇನೇ ಇರಲಿ, ಈ ಬಾರಿಯ ಚುನಾವಣೆಯಲ್ಲಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರಬೇಕು, ಅಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ ನಮ್ಮ ರಾಜ್ಯದ ನಾಯಕರು ಕೂಡ. ಅದರಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದರ ಜವಾಬ್ದಾರಿಯನ್ನ ಕೂಡ ವಹಿಸಿದ್ರು. ಹಾಗಾಗಿ ಇವತ್ತು ಇದೀಗ ಅಸ್ಸಾಂ, ಕೇರಳ ಹಾಗೂ ಪುದುಚೇರಿ ಈ 3 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬೆಳಗ್ಗೆಯಿಂದ ಮತದಾನ ಆರಂಭ ಆಗೋಗಿದೆ. ಒಂದು ಕಡೆ ಬೈ ಎಲೆಕ್ಷನ್, 2 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಬೈ ಎಲೆಕ್ಷನ್, ಮತ್ತೊಂದು ಕಡೆ ಇಲ್ಲಿ 3 ರಾಜ್ಯಗಳಿಗೂ ಕೂಡ ನಡೀತಾ ಇರುವಂತಹ ಈ ಒಂದು ಮಹತ್ವದ ಅಗ್ನಿ ಪರೀಕ್ಷೆ. ಹಾಗಾಗಿ ಇಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಈಗಾಗಲೇ ಮತದಾನ ಆರಂಭ ಆಗೋಗಿದೆ. 126 ಕ್ಷೇತ್ರಗಳ ಗದ್ದುಗೆಗೆ ನಡೀತಾ ಇರುವಂತಹ ನೇರ ಫೈಟ್ ಇದು.